ಇಸ್ ಇಟ್ ನಾಟ್ ಇಂಡಿಸಿಪ್ಲಿನ್? ಇದು ಅಶಿಸ್ತಲ್ವಾ ಅಂತ KN ರಾಜಣ್ಣ ಅವರು ಕೇಳ್ತಾ ಇದ್ದಾರೆ. ನೋಡೋಣ ಇದು ಯಾವ ಹಂತಕ್ಕೆ ತಲುಪುತ್ತೆ ಅಂಥೇಳಿ. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಕ್ರಾಂತಿ ಆಗೋದು ಖಚಿತಾನ ಅನ್ನೋ ಮಾತಿಗೆ ಪೂರಕವಾಗಿ ಎಲ್ಲ ಬೆಳವಣಿಗೆಗಳು ಗರಿಗೆದರ್ತಾ ಇದ್ದಾವೆ. ಅಚ್ಚರಿಯ ಬೆಳವಣಿಗೆಯಲ್ಲಿ DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಿಂಚಿನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಐ ರಿಪೀಟ್, ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಗ್ ಟ್ವಿಸ್ಟ್ಗಳಾಗ್ತಾ ಇದ್ದಾವ. DK ಶಿವಕುಮಾರ್ ನಿವಾಸದಲ್ಲಿ ಅತ್ಯಂತ ಗೌಪ್ಯ ಸಭೆ ನಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. CM ಆಪ್ತ ನಾಯಕ ಸತೀಶ್ ಜೊತೆ DK ಪರಮಾಪ್ತನ ಮಾತು. ಇದು ಸಂಧಾನ ತಂತ್ರನ ಅಥವಾ ರಾಜಕೀಯ ಚದುರಂಗನ? CM ಪಾಳೆಯದಲ್ಲಿ ಭಾರೀ ಕಂಪನ ಮೂಡಿಸಿದೆ DK ನಡೆ. ಕಾಂಗ್ರೆಸ್ನಲ್ಲಿ ಕ್ಯಾಂಪ್ ರಾಜಕೀಯಕ್ಕೆ ಸಿಗುತ್ತಾ ಅತಿ ದೊಡ್ಡ ಟ್ವಿಸ್ಟ್? ಜಮೀರ್ ವಿರುದ್ಧ ಕ್ರಮದ ವಿಚಾರವಾಗಿ ಏನಾದರೂ ಚರ್ಚೆ ನಡೀತಾ ಇದೆಯಾ? ಈಗೊಂದು ಮಾತು ಕೂಡ ನಡೆದಾಡ್ತಾ ಇದೆ. ಪವರ್ ಶೇರಿಂಗ್ ವಿಚಾರವಾಗಿ ಏನಾದರೂ ಘಟಾನುಘಟಿಗಳ ನಡುವೆ ಚರ್ಚೆ ನಡೀತಾ? ಕಳೆದ ರಾತ್ರಿ ಸಂಪುಟ ಸಭೆಯಲ್ಲಿ ನಡೆದ ಹೈಡ್ರಾಮಾ ಬಗ್ಗೆ ಏನಾದರೂ ಚರ್ಚೆನಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಈ ಕ್ರಾಂತಿ ಅನ್ನೋ ಹೆಸರು ತೀರಾ ಸಾಮಾನ್ಯ ಆಗಿಬಿಟ್ಟಿರೋದ್ರಿಂದ ನಿಜಕ್ಕೂ ಏನು ಕ್ರಾಂತಿ ಆಗತ್ತಾ? ಹೌದಾ, ನೋಡೋಣ ಬಿಡ್ರಿ ಅನ್ನುವ ಥರದಲ್ಲಿ ಒಂದು ಮನಸ್ಥಿತಿ ನಿರ್ಮಾಣವಾಗಿದೆ. ಒಂದು ಅಂಥ ಪರಿಸ್ಥಿತಿಗಳು ಇದ್ದಾವೆ. ಆದರೆ ನಾವು ಈ ಕ್ಷಣಕ್ಕೆ ಹೇಳಲೇಬೇಕಲ್ವಾ, ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ನಾವು ಈ ವಿಚಾರಗಳನ್ನು ಗಮನಿಸ್ತಾ ಇದ್ದೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಆಗೋದು ಫಿಕ್ಸ್ ಅಂತ ಯಾವಾಗಿಂದ ಹೇಳ್ತಾ ಇದ್ದೀವಿ ಹೇಳಿ? ಅಥವಾ ಅವರವ್ರ ನಾಯಕರೇ ಹೇಳ್ತಾ ಇದ್ದಾರೆ ಹೇಳಿ? ಯಾವಾಗ ಹೇಳ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಇದನ್ನು ಕಾಂಗ್ರೆಸ್ನ ಬಣ ರಾಜಕೀಯದ ಘಟಾನುಘಟಿ ನಾಯಕರು ಹೇಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ನಾಯಕರ ಹಿಂಬಾಲಕರು ಹೇಳ್ತಾ ಇದ್ದಾರೆ. ಇನ್ನು ವಿರೋಧಿಗಳು ಕೇಳಬೇಕಾ? ಅಫ್ಕೋರ್ಸ್ ಅಪೋನೆಂಟ್ಸು ಹೇಳ್ತಾರೆ. ಹೀಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಆದರೆ ನಿಜಕ್ಕೂ ಕ್ರಾಂತಿ ಆಗಬೇಕಾಗಿರೋದು ಯಾವುದ್ರಲ್ರಿ? ಅಭಿವೃದ್ಧಿ ವಿಚಾರವಾಗಿ ಕ್ರಾಂತಿ ಆಗಬೇಕು. ಇಲ್ಲಿ ನಿರ್ಗತಿಕರಿಗೆ ನಿಜ ಆರಾಮಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ನಿರುದ್ಯೋಗ ಸಮಸ್ಯೆ ಇರೋರಿಗೆ ಉದ್ಯೋಗ ಸಿಗ್ತಾ ಇದೆಯಾ? ಇಂಥ ಪ್ರಶ್ನೆಗಳ ಚರ್ಚೆ ಆಗಬೇಕಲ್ವೇನ್ರಿ? ಅದು ಆಗ್ತಾ ಇಲ್ಲ ಅನ್ನೋದು ದುರಂತ. ಎಸ್, ಈಗ ಮತ್ತಷ್ಟು ಪೊಲಿಟಿಕಲ್ ಅಪ್ಡೇಟ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ.